आपलं स्वागत. पाहूयात आजच्या ताज्या घडामोडी. धर्मनगरी शमनेवाडी गावातील प्रतिष्ठित कुटुंब असलेल्या जयकुमार खोत यांचे सामाजिक कार्य खूप मोठे आहे. शिक्षण, आरोग्य, सहकार्य या क्षेत्राला ते नेहमीच प्राधान्य देऊन उत्तम समाज घडवण्यात प्रयत्नशील असतात. समाजोपयोगी दृष्टिकोन ठेवल्याने आज त्याची हलसिद्धनाथ सहकारी कारखान्यावर अध्यक्षपद म्हणून निवड झाली आहे. त्यांच्या मार्गदर्शनाखाली त्यांचे मुले उद्योग क्षेत्रात असून त्यांच्या उद्योग व्यवसायाला नेहमीच आमच्या शुभेच्छा असतील अशा भावना आमदार शशिकला झुल्ले यांनी व्यक्त केल्या. आज बोरगाव येथे खोत कुटुंबियांनी प्रारंभ केलेल्या वितराग या पेट्रोल पंप उद्घाटन प्रसंगी त्या बोलत होत्या. चिंचणी मठाचे परमपूज्य श्री शिवप्रसाद देवरू यांच्या सानिध्यात DCC बँकेचे अध्यक्ष अण्णासाहेब झुल्ले यांच्या शुभ हस्ते पेट्रोल पंपाचे आज उद्घाटन करण्यात आले. परमपूज्य श्री शिवप्रसाद देवरू म्हणाले, पेट्रोल पंप हा केवळ इंधन भरण्याचा व्यवसाय नसून तो समाजाच्या प्रगतीचा, रोजगार निर्मितीचा आणि विकासाचा महत्त्वाचा दुवा आहे. स्थानिक नागरिकांना दर्जेदार सेवा मिळेल तसेच अनेक युवकांना रोजगाराच्या संधी उपलब्ध होतील. कोणताही व्यवसाय प्रामाणिकपणा, गुणवत्ता, ग्राहक सेवा, विश्वास या 4 तत्वांवर उभा राहतो. या नव्या पेट्रोल पंपाने ही मूल्ये जपत समाजाची सेवा करावी. दान आणि धर्मात खोत कुटुंबीय नेहमीच अग्रेसर असते. आपल्याकडून समाजासाठी नेहमीच चांगले कार्य घडावे यासाठी ते धडपडत असतात. आज त्यांच्या उद्योग व्यवसायाला आपण शुभ आशीर्वाद देत असल्याचे सांगितले. यावेळी माझे ग्रामपंचायत अध्यक्ष सुरेखा घाळे यांनी आपले मनोगत व्यक्त करून शुभेच्छा दिल्या. याप्रसंगी हलशुगर अध्यक्ष जयकुमार खोत, संचालक रामगोंडा पाटील, विद्यमान नगरसेवक शरद जंगटे, जिल्हा पंचायत माजी सदस्य सुदर्शन खोत, सुरेखा घाळे, युवा नेते जितेश खोत, अभिषेक खोत, विकी खोत, बाबण्णा खोत, प्रकाश पाटील, पिरगौडा पाटील, अशोक पाटील, डॉक्टर महावीर घाळे, दीपक खोत, सचिन खोत, बाहुबली शिरगुपे, जितेंद्र भोजे, BK महाजन, अजित तेरदाळे, महिपती खोत, महादेव ऐदमाळे, बंडू माळी, फिरोज अपराज, भूपाल महाजन, शंकर गुरव यांच्यासह विविध क्षेत्रातील मान्यवर खोत कुटुंबीय उपस्थित होते. SB न्यूजसाठी बोरगाव मुख्य संपादक शिवाजी भोरे. ವೈನಿ ಹೇಳಿದಂಗ ನಿನ್ನೆ ಗುರುಪೂರ್ಣಿಮೆ ಆಯ್ತು. ಇವತ್ತು ಬೆಳಿಗ್ಗೆನೆ ಗುರುಗಳ ದರ್ಶನನೂ ಆಯ್ತು. ಆ ಗುರುಗಳ ಹಸ್ತದಿಂದ ಇವತ್ತು ಈ ಖೋತ್ ಪರಿವಾರದ ಒಂದು ಪೆಟ್ರೋಲ್ ಪಂಪ್ ಉದ್ಘಾಟನೆ ಆಗಿರೋದು ನಮ್ಗೆಲ್ರಿಗೂ ಕೂಡ ಬಹಳಷ್ಟು ಖುಷಿ ಪಡುವಂತ ಒಂದು ಸಂಗತಿ ಅಂತೇಳಿ ನಾನು ಅನ್ಕೋತಾ ಇದ್ದೇನೆ. ಯಾಕಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳ ಆಶೀರ್ವಾದ ಇರಬೇಕು. ಯಾಕಂದ್ರೆ ಒಂದು ಗುರಿಯನ್ನ ಇಟ್ಕೊಂಡಾಗ ಅದಕ್ಕೆ ಗುರುಗಳ ಆಶೀರ್ವಾದ ಇತ್ತು ಅಂತಂದ್ರ ಆ ಗುರಿ ಮುಟ್ಟೋ ಒಂದು ಹಾದಿ ಬಹಳಷ್ಟು ಸುಗಮ ಆಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಇವತ್ತು ಜಯಕುಮಾರ್ ಅಣ್ಣ ಖೋತ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರ ಶಮನೆವಾಡಿಯಲ್ಲಿ ಒಂದು ಪ್ರತಿಷ್ಠಿತ ಖೋತ್ ಮನೆತನದಲ್ಲಿ ಅವರು ಹುಟ್ಟಿದಂಥದ್ದು. ಶಮನೆವಾಡಿ ಭಾಗದಲ್ಲಿ ಅನೇಕ ಬೇರೆ ಬೇರೆ ಕಾರ್ಯಗಳ ಮೂಲಕ, ಬೇರೆ ಬೇರೆ ಉದ್ಯೋಗಗಳ ಮೂಲಕ ಅವರು ಇನ್ನೂವರೆಗೂ ಕೂಡ ಈ ಭಾಗದಲ್ಲಿ ಚಿಕ್ಕೋಡಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಈ ಭಾಗದಲ್ಲಿ ಅನೇಕ ಜನರಿಗೆ ಒಂದು ಸಹಾಯ ಸಹಕಾರವನ್ನ ಮಾಡಿರ್ತಕ್ಕಂಥ ಒಂದು ಖೋತ್ ಮನೆತನ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಖೋತ್ ಅನ್ನ ಅದನ್ನ ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇದು ನನ್ನ ಕ್ಷೇತ್ರದಲ್ಲಿನೇ ಬರೋದ್ರಿಂದ ನನ್ನ ಕ್ಷೇತ್ರದ ನಿಪ್ಪಾಣಿ ತಾಲೂಕಿನ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಹಲಸಿದ್ನಾಥ್ ಸಹಕಾರಿ ಕಾರ್ಖಾನೆ ಒಂದು ಸುಮಾರು 5-6 ವರ್ಷಗಳ ಹಿಂದೆ ಕೀಲಿ ಹಾಕುವಂತ ಪರಿಸ್ಥಿತಿ ಬಂದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅದನ್ನ ಧೈರ್ಯ ಮಾಡಿದ್ರು. ಯಾಕಂದ್ರೆ ಅದು ನಮ್ಮ ಕ್ಷೇತ್ರದಲ್ಲಿತ್ತು. ಅಲ್ಲಿ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ಬಾರ್ದು, ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಆಗ್ಬಾರ್ದು, ಈ ಭಾಗಕ್ಕೆ ಅನ್ಯಾಯ ಆಗ್ಬಾರ್ದು, ಮತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಇರುವಂತದ್ದನ್ನ ನಾವು ಬೆಳೆಸ್ಬೇಕು ಅಂತ ಹೇಳಿ ಇಬ್ರು ಕೂಡ ನಾವು ಅದನ್ನ ಕೈಗೆ ಎತ್ಕೊಂಡ್ಮೇಲೆ ಅದು ಇವತ್ತು ನಿಮ್ಗೆಲ್ಲರಿಗೂ ಗೊತ್ತದ, ಬಹಳಷ್ಟು ಒಳ್ಳೆ ರೀತಿಯಿಂದ ಇವತ್ತು ಬೆಳೀತು. ಮೊನ್ನೆನೆ ಅಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆದಾಗ ನಮಗೆಲ್ಲರಿಗೂ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಜಯಕುಮಾರ್ ಅಣ್ಣವ್ರನ್ನ ನಾವಿರ್ಲಿ ಅಥವಾ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಲಿ ಎಲ್ಲರೂ ಕೂಡ ಅವಿರೋಧವಾಗಿ ಅವರಿಗೆ ಆಯ್ಕೆಯನ್ನ ಮಾಡಿದ್ರು. ಯಾಕಂದ್ರೆ ಸಮಾಜಮುಖಿಯಾಗಿ ವಿಚಾರ ಮಾಡುವಂಥವ್ರು ಇರ್ಬೋದು, ಅಥವಾ ಈ ಭಾಗದಲ್ಲಿ ತನ್ನದೇ ಆದಂತ ಒಂದು ಛಾಪನ್ನ ಮೂಡಿಸಿರುವಂತದ್ದು ಇರ್ಬೋದು, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಒಂದು ವ್ಯಕ್ತಿತ್ವ ನೋಡಿದಾಗ ಜಯಕುಮಾರ್ ಅಣ್ಣ ಒಂದು ನೆನಪಾಯ್ತು. ಇಲ್ಲಿ ಇರ್ತಕ್ಕಂಥ ರಾಮಗೊಂಡನವರು ಕೂಡ ಬಹಳಷ್ಟು ವರ್ಷದಿಂದ ಆ ಕಾರ್ಖಾನೆಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗಾಗಿ ಇಂಥ ವ್ಯಕ್ತಿತ್ವವನ್ನ ಆ ಕಾರ್ಖಾನೆಗೂ ಕೂಡ ಒಂದು ಜವಾಬ್ದಾರಿಯನ್ನ ನಾವು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ಹೆಂಗ ಗಾಳಿ ವೈನಿ ಹೇಳ್ದಂಗ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಇರ್ತಕ್ಕಂಥ ಈ ಒಂದು ಪರಿಸರ, ಇಲ್ಲಿ ಪೆಟ್ರೋಲ್ ಪಂಪ್ನ ಅವಶ್ಯಕತೆ ಇತ್ತು. ಯಾಕಂದ್ರೆ ನರಸೋಬವಾಡಿ ದೇವಸ್ಥಾನ ಇರೋದ್ರಿಂದ ಈ ಭಾಗದಿಂದ ಅನೇಕ ಜನ ಮಹಾರಾಷ್ಟ್ರದಿಂದ ನಮ್ಮ ಗಡಿ ಭಾಗಕ್ಕೆ, ಇಂಡಸ್ಟ್ರಿ ಏರಿಯಾಗೆ ಎಲ್ಲಾನು ಹೋಗುವಂತ ಜನರಿಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ಇವತ್ತು ಜಯಕುಮಾರ್ ಅಣ್ಣ ಇರ್ಬೋದು, ಜಿತು ಇರ್ಬೋದು, ಇಲ್ಲಿ ಈ ಪೆಟ್ರೋಲ್ ಪಂಪ್ ಅನ್ನ ಅವರು ಉದ್ಘಾಟನೆ ಮಾಡಿದ್ದಾರೆ.
ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಇದು ಉತ್ತರೋತ್ತರವಾಗಿ ಚೆನ್ನಾಗಿ ಬೆಳೀಲಿ, ಅವ್ರಿಗೂ ಕೂಡ ಲಾಭ ಆಗಲಿ ಅಂತ ಹೇಳಿ ಇವತ್ತು ನಾನು ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಕಾರ್ಯಕ್ರಮಕ್ಕೆ ಗುರುಗಳು ಕೂಡ ಆಗಮಿಸಿ ಆಶೀರ್ವಾದ ಮಾಡಿರೋದ್ರಿಂದ ಇದು ಕೂಡ ಒಂದು ಒಳ್ಳೆಯ ಶುಭ ಸಂಕೇತ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಈ ಭಾಗದಲ್ಲಿ ನಾನು ಕೂಡ 3 ಬಾರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಇಲ್ಲಿ ಒಬ್ಬ ಶಾಸಕಿಯಾಗಿ ಸೇವೆ ಸಲ್ಲಿಸುವಂತ ಅವಕಾಶ ಕೊಟ್ಟಿದ್ದೀರಿ. ಈಗ ಬರ್ಬೇಕಾದ್ರೆ ಸ್ವಲ್ಪ ತೆಗ್ಗ ಬಿದ್ದಾವ್ ನೋಡ್ಕೊತ ಬಂದೇನ, ಇಲ್ಲಿ ಬಂದ ಮ್ಯಾಗ ಹೇಳೋಕಿಂತ ನಾನ ಮೊದ್ಲು ಹೇಳಿಬಿಡೋಣ ಅಂತ ಹೇಳಿ. ಯಾಕಂದ್ರ ನಿಮಗ್ ಗೊತ್ತೈತೆ 2013ಕ್ಕಿಂತ ಮೊದ್ಲು ನನ್ನ ನಿಪ್ಪಾಣಿ ತಾಲೂಕಾದ ಪರಿಸ್ಥಿತಿ, ರಸ್ತೆಗಳ ಪರಿಸ್ಥಿತಿ ಏನಿತ್ತು, ನಾವು ಆರ್ಷ ಬಂದ್ಮ್ಯಾಗ ಸಾಕಷ್ಟು ಪ್ರಯತ್ನ ಮಾಡಿ ಆ ಒಂದು ಪರಿಸ್ಥಿತಿಯನ್ನ ದೂರ ಮಾಡಿದ್ದೀವಿ. ಯಾಕಂದ್ರೆ ಎಲ್ಲ ಕಡೆನೂ ರಸ್ತೆಗಳು ಚೆನ್ನಾಗದಾವ, ಎಲ್ಲ ಅದ. ಬಟ್ ಈಗ ನನಗನ್ಸೋ ಮಟ್ಟಿಗೆ ಈ ರೋಡ್ ಮಾಡಿ 10 ವರ್ಷ ಆದ್ರೂ ಇನ್ನ ಒಂದು ಹಳ್ಳ ಬಿಚ್ಚಿರ್ಲಿಲ್ಲ. ಅಷ್ಟು ಕ್ವಾಲಿಟಿನೂ ಕೂಡ ಕಂಟ್ರೋಲ್ ಮಾಡ್ತೀವಿ. ಆದ್ರೆ 10 ವರ್ಷ ಆದ್ಮೇಲೆ ಮತ್ತೆ ಈಗ ತೆಗ್ಗಾದಿನ್ನಿ ಆಗಿದಾವ. ಮೊನ್ನೆನೆ ನಾನು ಅಣ್ಣಾರು ವಿಚಾರ ಮಾಡ್ಕೊಂಡು ಇದಕ್ಕೆ ಮತ್ತೆ ರೋಡ್ಗೆ ನಾವು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಅದಾವು, ಎಲ್ಲಿ ಒಂದು ಅರ್ಧ ಭಾಗ ಆಗಿಲ್ಲ, ಆ ರೋಡಿಗೂ ಕೂಡ ನಾವು ಫಂಡ್ ಹಾಕಿದೀವಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಆ ಫಂಡ್ ತಗೊಂಡು ಉದ್ಘಾಟನೆ ಮಾಡಕ ಇಲ್ಲಿ ಬರ್ತೇನೆ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತಾರೆ. ಅವರು ಒಂದು ಸಣ್ಣದ ಮಾಡ್ಲಿ ದೊಡ್ಡದೇ ಮಾಡ್ಲಿ, ನಾವು ಬಂದಾಗಿನಿಂದ ನಾಳೆ ಆಗಸ್ಟ್ 1 ವರ್ಷ ಆಗೋದಕ್ಕೆ ಬಂತು ಪೂರ್ಣ. ಅವ್ರು ಏನ ಮಾಡಿದ್ರು ಸಹಿತ ಚಿಂಚಣಿ ಅಜ್ಜೋರಲ್ಲಿ ಇರಬೇಕು ಅನ್ನುವಂಥದ್ದು ದೊಡ್ಡ ಅಪೇಕ್ಷೆ ನಮ್ಮ ಜಯಕುಮಾರ್ ಅಣ್ಣವ್ರು. ಒಟ್ಟ ಚಿಂಚಣಿ ಅಜ್ಜೋರು ಇರಬೇಕು. ಮತ್ತು ನಾವು ಹೆಂಗದೀವಿ ಅಂತಂದ್ರೆ ಎಷ್ಟೇ ಬಿಜಿ ಇದ್ರು ಸಹಿತ ಅವ್ರು ಕರೆದ್ರು ಅಂದ್ರೆ ನಾವು ಎಲ್ಲ ಬಿಟ್ಟು ಬರಾಕು ತಯಾರದೀವಿ. ಕಾರಣ ಬಹಳ ಅಪರೂಪವಾಗಿರ್ತಕ್ಕಂತಹ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಮನೆತನ, ಅದು ಕೋತ್ ಮನೆತನ ಅಂತ ಹೇಳ್ತಾರೆ. ಅದಕ್ಕೆ ನಾ ಇನ್ನೊಂದು ಪರ್ಯಾಯವಾಗಿ ಒಂದು ಮನೆತನಕ್ಕೆ ಹೆಸರಿಟ್ಟಿದ್ದೇನೆ, ಅದು ದಾಸೋಹದ ಮನೆ ಅಂತಕ್ಕಂಥದ್ದನ್ನು ಸಹಿತ ಅವ್ರಿಗೆ ಕರಿತೀನಿ. ಎಲ್ಲಿ ಮೊದಲು ಅನ್ನದಾಸೋಹ ಇರ್ತದೆ ಅಲ್ಲಿ ಮೊದಲು ನನ್ನ ಕೈ ಇರಲಿ, ನನ್ನ ಸೇವೆ ಇರಲಿ ಅಂತಕ್ಕಂಥ ಒಂದು ಮನೆತನ ಅದು. ಹಾಗಾಗಿ ಅಂತಹ ಒಂದು ಮನೆತನದಲ್ಲಿ ಇವತ್ತು ನಮ್ಮ ಅವರ ಸುಪುತ್ರನಾಗಿರ್ತಕ್ಕಂಥ ಜಿತೇಶ್ ಹಾಗೂ ವಿಕಿ, ಇನ್ನೊಬ್ಬರು ಅಭಿಷೇಕ್, ಅವರು 3 ಜನ ಸೇರ್ಕೊಂಡು ಇವತ್ತು ಈ ಪೆಟ್ರೋಲ್ ಬಂಕ್ ಉದ್ಘಾಟನೆ ಏನ್ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾನು ಹೇಳಿದೆ ಅವರಿಗೆ ನನಗೆ ಉದ್ಘಾಟನೆ ಮಾಡಂದ್ರೆ ಇಲ್ಲ, ಅಲ್ಲಿ ಲಕ್ಷ್ಮಿ ಉದ್ಘಾಟನೆ ಮಾಡ್ಬೇಕು, ನೀವು ಉದ್ಘಾಟನೆ ಮಾಡಿದ್ರೆ ರೊಕ್ಕ ಬರ್ತೈತಿ, ಮೊದಲು ನೀವು ಕೈ ಹಚ್ಚಿರಿ ಅಂದೆ ನಾನು ಅವ್ರಿಗೆ. ಹಾಗಾಗಿ ಅಲ್ಲಿ ಲಕ್ಷ್ಮಿ ಕೈ ಹತ್ತಿರೋದ್ರಿಂದ ಇದಕ್ಕೆ ಸಾವಿಲ್ಲ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಇದು ನಿರಂತರವಾಗಿ ಹೀಗೆ ಬೆಳೀತಾ ಹೋಗ್ಲಿ. ಅವ್ರ ಮನೆತನದಲ್ಲಿ ಇನ್ನಷ್ಟು ಸೇವೆ ಸಮಾಜಕ್ಕೆ ಸಮರ್ಪಣೆ ಆಗ್ಲಿ. ಇವತ್ತು ಶಮನೇವಾಡಿಯಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗ್ಲಿ ಅವರು ಮೊದಲು ಹೋಗಿ ಅಲ್ಲಿ ನಿಂತು ಸೇವೆಯನ್ನು ಮಾಡತಕ್ಕಂಥ ಒಂದು ಮನೆತನ, ಬಹಳ ದೊಡ್ಡ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇವತ್ತು ಸಮಾಜದಲ್ಲಿ ಎಲ್ಲ ನೋವು ನಲಿವುಗಳ ಮಧ್ಯೆ ಅವರು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಹಿಂದೆ ಎಡಬಲಾಗಿ ಬಹುದೊಡ್ಡ ಶಕ್ತಿಯಾಗಿ ಮತ್ತು ತಂದೆ ತಾಯಿಗಳು ಅವರ ಹಿಂದೆ ಸದಾಕಾಲ ನಿಂತುಕೊಂಡು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರು ಏನೇ ಹೇಳಿದ್ರು ಸಹಿತ ಎಲ್ಲದಕ್ಕೂ ಮಾತು ಕಿವಿಗೊಟ್ಟು ಅವರು ಸಹಿತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ಸಮಾಜಕ್ಕೆ ಹೀಗೆ ನಿರಂತರವಾಗಿ ಇರಲಿ, ಇನ್ನೂ ಸಮಾಜದಲ್ಲಿ ಬಹುದೊಡ್ಡ ಹೆಸರನ್ನ ಅವ್ರು ಗಳಿಸ್ಲಿ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ತಾನೇ ತಾಯಿಯವ್ರು ಹೇಳಿದ್ರು ರಸ್ತೆಯನ್ನು ನಾನು ನೋಡ್ತಾ ಬಂದಿದ್ದೆ ಅಂತ. ನಾವೆಲ್ಲ ಶಾಸಕರಿಗೆ, ಅನೇಕ ಜನ ಶಾಸಕರಿಗೆ ಪತ್ರವನ್ನು ಕೊಡ್ತೇವೆ, ನಮ್ಮ ರಸ್ತೆ ಸರಿಯಾಗಿಲ್ಲ, ನೀವು ರಸ್ತೆ ಮಾಡಬೇಕು ಅಂತ ಪತ್ರವನ್ನು ಕೊಡ್ತೇವೆ. ಆದರೆ ನಮ್ಮ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರು ಹೇಗಿದ್ದಾರೆ ಅಂತಂದ್ರೆ, ನೀವು ಹೇಳೋದಕ್ಕಿಂತ ಮುಂಚೆನೆ ನಿಮ್ಮ ಮನದಾಳದ ಮಾತನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಅಂದ್ರೆ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಬಹಳ ಪರಿಶ್ರಮವನ್ನು ವಹಿಸಿ ಎಲ್ಲಾ ಕೆಲಸವನ್ನ ಅವ್ರು ಮಾಡ್ತಾರೆ. ಅವರು ಮುಜರಾಯಿ ಮಂತ್ರಿ ಇದ್ದಂತಹ ಸಂದರ್ಭದಲ್ಲಿಯೂ ಇಡೀ ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ನೀಡಿ ಎಷ್ಟು ದೇವಸ್ಥಾನಗಳಿದ್ದಾವೆ ಆ ಎಲ್ಲ ದೇವಸ್ಥಾನಗಳಿಗೆ ಮೊಟ್ಟ ಮೊದಲ ದೇಣಿಗೆಯನ್ನು ಕೊಟ್ಟಂತವರು ಅದು ತಾಯಿಯವರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಅವರ ಸೇವೆ ನಿರಂತರವಾಗಿರ್ಬೇಕು ಅಂದ್ರೆ ನಿಮ್ಮ ಪರಿಶ್ರಮವೂ ಸಹಿತ ಅಷ್ಟೇ ಅವಶ್ಯಕವಾಗಿರ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಸಹಿತ ತಮಗೆ ನಾನು ಸೂಚನೆಯನ್ನು ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಸೇವೆ ಸದಾಕಾಲ ಅವರೊಂದಿಗೆ ಇದ್ರೆ ಅವರ ಸೇವೆ ಈ ನಾಡಿನಲ್ಲಿ ಅಜರಾಮರವಾಗಿ ನಿರಂತರವಾಗಿ ಉಳಿತದೆ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಅವ್ರು ಇವತ್ತು ನೋಡ್ರಿ ಸಾವಿರಾರು ಜನಕ್ಕೆ ಅನ್ನ ಆಶ್ರಯವನ್ನ ಅವ್ರು ನೀಡ್ತಾ ಇದ್ದಾರೆ. ಇವತ್ತು ಅವ್ರ ಬ್ಯಾಂಕ್ನಲ್ಲಾಗ್ಲಿ, ಅವ್ರ ಸಂಸ್ಥೆಗಳಲ್ಲಾಗ್ಲಿ, ಅಥವಾ ಅವ್ರ ಫ್ಯಾಕ್ಟ್ರಿಗಳಲ್ಲಾಗ್ಲಿ, ಬಹುಶಃ ನನಗನಿಸಿದ ಮಟ್ಟಿಗೆ 1,500-2 ಸಾವಿರ ಜನ ಆದ್ರೂ ಇವತ್ತು 5,000 ಜನರಿಗೆ ಅನ್ನವನ್ನ ಕೊಡ್ತಕ್ಕಂಥ ಒಂದು ಮನೆತನವನ್ನ ಇವತ್ತು ನಾವು ಉಳಿಸ್ಕೊಳ್ಬೇಕಾಗಿದೆ. ಹಾಗಾಗಿ
ಅವರಿಗೆ ನಾವು ಬಲ ತುಂಬಿದರೆ ಅವರು ಇನ್ನಷ್ಟು ಜನರಿಗೆ ಆಶ್ರಯವನ್ನು ನೀಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಸೇವೆಯೂ ನಮ್ಮ ನಾಡಿಗೆ ಬಹಳ ಅವಶ್ಯಕತೆಯಾಗಿ ಬೇಕಾಗಿದೆ ಎನ್ನುವಂತ ಮಾತನ್ನ ಹೇಳ್ತಾ ಮತ್ತೊಂದು ಸಾರಿ ಕೋತ್ ಪರಿವಾರಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ, ನೀವು ಇಟ್ಟಿರ್ತಕ್ಕಂಥ ಹೆಜ್ಜೆ ಅದು ಇತಿಹಾಸವನ್ನ ನಿರ್ಮಾಣ ಮಾಡಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸಿ ನನ್ನ ಮಾತಿಗೆ ನಾನು ವಿರಾಮಿಸ್ತೇನೆ. ಜೈ ಯಲ್ಲಮ್ಮ, ಜೈ ಜೈ ಯಲ್ಲಮ್ಮ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.